ಕರುನಾಡಿನಲ್ಲಿ ಬಿಗ್ ಬಾಸ್ ಫೈನಲ್ ಫೀವರ್. ಅರ್ಧ ಕೋಟಿಯನ್ನ ಬಾಚಿಕೊಳ್ಳುವ ಬಾಸ್ ಯಾರು? ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಕೂಡ ನಟ ಗಿಲ್ಲಿಯದ್ದೇ ಹವ. ಇನ್ನು ಮತ್ತೊಂದು ಕಡೆ ಅಶ್ವಿನಿ ಗೌಡ ಗೆಲ್ಲೋದು ಪಕ್ಕ ಅಂತಿದ್ದಾರೆ ಅವರ ಫ್ಯಾನ್ಸ್. ಕಾಂತಾರ ವಿಲನ್ ರಘು ಆಗ್ತಾರ ಬಿಗ್ ಬಾಸ್ ವಿನ್ನರ್. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗ್ತಾರ ರಕ್ಷಿತಾ ಶೆಟ್ಟಿ. ಯಾರ ಪಾಲಾಗಲಿದೆ 50 ಲಕ್ಷ ರೂಪಾಯಿ ಹಣ? ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿಯ ಅಭಿಮಾನಿಗಳದ್ದೇ ಹವ. ಗಿಲ್ಲಿ ಬಿಗ್ ಬಾಸ್ ಗೆಲ್ಲಲಿ ಅಂತ ಹೇಳಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕ ಅಂತಿದ್ದಾರೆ ಅವರ ಅಭಿಮಾನಿಗಳು. ಗಿಲ್ಲಿ ಗೆಲುವಿಗಾಗಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಎಲ್ಲೆಲ್ಲೂ ಗಿಲ್ಲಿ ಪರ ಘೋಷಣೆಗಳು ಮೊಳಗ್ತಾ ಇದೆ. ಅನ್ನದಾಸೋಹ ಬೆಂಗಳೂರಿನಲ್ಲಂತೂ ಟ್ಯಾಟೂ ಕ್ರೇಜ್ ಜೋರಾಗಿದೆ. ಅಭಿಮಾನಿಗಳಿಂದ ಭಾವಚಿತ್ರಕ್ಕೆ ಎಳನೀರಿನ ಅಭಿಷೇಕ. ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಫ್ಯಾನ್ಸ್ ಘೋಷಣೆಯನ್ನ ಕೂಗ್ತಿದ್ದಾರೆ. ಇವತ್ತು ಯಾರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಮತ್ತೊಂದು ಕಡೆ ಈ ಬಾರಿಯ ಬಿಗ್ ಬಾಸ್ ಈ ಹಿಂದಿನ ಬಿಗ್ ಬಾಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಗಿಲ್ಲಿ ನಟ ಕ್ರೇಜ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಟ್ಯಾಟೂ ಹಾಕಿಸ್ಕೊಳ್ಳೋವರೆಗೂ ಕೂಡ ಗಿಲ್ಲಿ ನಟ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಜನರನ್ನ ಅಷ್ಟು ಎಂಟರ್ಟೈನ್ ಮಾಡಿದ್ದಾರೆ ಅಂದ್ರೆ ಹೇಗಿರಬೇಡ ಅವರ ಪ್ರೀತಿ ವಿಶ್ವಾಸ ಅನ್ನೋದನ್ನ ಇಲ್ಲಿ ಅಂದಾಜು ಮಾಡಿಕೊಳ್ಳೇಬೇಕಾಗುತ್ತೆ. ಒಬ್ರಲ್ಲ ಇಬ್ರಲ್ಲ ಅನೇಕ ಮಂದಿ ಗಿಲ್ಲಿ ನಟ ಟ್ಯಾಟೂ ಹಾಕಿಸ್ಕೊಂಡು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ಗಿಲ್ಲಿನೇ ಗೆಲ್ಲಬೇಕು ಅಂತ ಹೇಳಿ ಮಂಡ್ಯದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿಯದ್ದೇ ಕ್ರೇಜ್. ಗಿಲ್ಲಿ ಗೆಲುವಿಗಾಗಿ ಅಭಿಮಾನಿಗಳು ಒಂದು ಕಡೆ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಅನ್ನದಾನವನ್ನ ಮಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆಯ ರೋಗಿಗಳು ಮತ್ತು ಸಂಬಂಧಿಕರಿಗೆ ಅನ್ನದಾಸೋಹ ಆಗ್ತಿದೆ ಗಿಲ್ಲಿ ಅಭಿಮಾನಿಗಳಿಂದ. ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಹಾಗೂ ಮಮತೆಯ ಮಡಿಲು ಕಡೆಯಿಂದ ಅನ್ನದಾಸೋಹ ಗಮನಿಸ್ತಾ ಇದ್ದೀರಿ. ಗಿಲ್ಲಿ ನಟನ ಅಭಿಮಾನಿಗಳು ಬರೀ ಆತನಿಗೆ ವೋಟ್ ಹಾಕಿ ಆತನ ಪರವಾಗಿ ನಿಂತು ಬೆಂಬಲಿಸುವುದು ಮಾತ್ರವಲ್ಲ, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯಾದ್ಯಂತ ಇವತ್ತು ಬಿಗ್ ಬಾಸ್ ಫೀವರ್ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಹುಡುಗ ಗಿಲ್ಲಿಯದೇ ಗಲ್ಲಿ ಗಲ್ಲಿಯಲ್ಲೂ ಹವ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಮಂಡ್ಯದಲ್ಲೂ ಕೂಡ ಈ ಒಂದು ದೃಶ್ಯವನ್ನು ತೋರಿಸ್ತೇನೆ. ಮಂಡ್ಯದ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಮಾಡುವಂಥ ಕೆಲಸವನ್ನು ಮಡಿಲು ಸಂಸ್ಥೆ ಹಾಗೂ ಪರಿಸರ ಬಳಗದಿಂದ ಈ ಒಂದು ಅನ್ನ ಸಂತರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಬಳಗದವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಯಾವ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಒಬ್ಬ ಪ್ರತಿಭಾವಂತ ಕಲಾವಿದ ಗೆಲುವು ಆಗಬೇಕು. ಇದು ಮಂಡ್ಯದ ವ್ಯಕ್ತಿ, ಅವರು ಒಬ್ಬ ಬಡ ಅನ್ನುವ ಪದ ಅಲ್ಲ. ಇದು ನಿಜವಾದಂಥ ಅನ್ನದ ಮಹತ್ವವನ್ನು ತಿಳಿದಂಥ ಒಬ್ಬ ಕಲಾವಿದ ಈ ರಾಜ್ಯಕ್ಕೆ ಮಾದರಿ ಆಗ್ತಾನೆ, ನಿಜವಾದ ಸಂಸ್ಕಾರಸ್ಥ ಆಗ್ತಾನೆ. ಅದು ನಮ್ಮ ಗಿಲ್ಲಿಯಲ್ಲಿದೆ. ಅವನು ಬಿಗ್ ಬಾಸ್ ಮೆಗಾ ಸಿಟಿ ಆ ಒಂದು ಶೋನಲ್ಲಿ ಮಾತನಾಡುವಾಗ, ನಾನು ಚಿನ್ನ ಕದಿಯಕ್ಕೆ ಬಂದಿಲ್ಲ, ಬೆಳ್ಳಿ ಕದಿಯಕ್ಕೆ ಬಂದಿಲ್ಲ, ನನಗೆ ದುಡ್ಡು ಬೇಡ, ನಾನು ಬಂದಿರುವಂಥದ್ದು, ನಾನು ಕದ್ದಿರುವಂಥದ್ದು ಅನ್ನವನ್ನು ಅಂತ, ಅನ್ನದ ಮಹತ್ವವನ್ನು ತಿಳಿದಂಥ ಒಬ್ಬ ಮನನೊಂದ ವ್ಯಕ್ತಿಯನ್ನು ಇವತ್ತು ಈ ಕಲೆ ಅವನಲ್ಲಿದ್ದಂಥ ಕಲೆ ಇಡೀ ದೇಶವನ್ನು ಗೆಲ್ಲುವಂಥ ವ್ಯಕ್ತಿಯಾಗಿ ಮಾಡಿದ್ದಾರೆ. ಇವತ್ತು ಸಾಮಾನ್ಯ ಜನ ಈ ಗಿಲ್ಲಿ ಅನ್ನೋ ಪದವನ್ನು ಬಳಸ್ತಿದ್ದಾರೆ. ಯಾವುದೇ ಫಿಲಮ್ ಮಾಡಿಲ್ಲ, ಬರೀ ಒಂದು ಬಿಗ್ ಬಾಸ್ ಫಿನಾಲೆ ಇಡೀ ದೇಶನ ತಲುಪುವಂಥ ವ್ಯಕ್ತಿಯಾಗಿ ಆ ಒಂದು ಕಲೆ ತೋರಿಸಿದೆ ಅನ್ನೋದಾದರೆ, ನಾವು ಮಂಡ್ಯ ಜಿಲ್ಲೆಯವರು ಭಾಳ ಕನ್ನಡದ ಪ್ರೇಮವನ್ನು ಇಟ್ಕೊಂಡಂಥವ್ರು, ಒಬ್ಬ ಕನ್ನಡದ ಪ್ರೇಮಿಯ ಗೆಲುವಿಗಾಗಿ ಆ ಅನ್ನದ ಮಹತ್ವವನ್ನು ತಿಳಿದಂಥ ವ್ಯಕ್ತಿಗೆ, ರೋಗಿಗಳಿಗೆ ಅನ್ನವನ್ನು ವಿತರಣೆ ಮಾಡುವಂಥ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಿಕೊಂಡು ಅವರ ಗೆಲುವು, ಬಿಗ್ ಬಾಸ್ ಗೆಲುವು ಗಿಲ್ಲಿಗೆ ದೊರಕಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ಒಂದು ಅನ್ನದಾಸೋಹ ಮಾಡಿಕೊಂಡಿದ್ದೇವೆ. ಬಿಗ್ ಬಾಸ್ ಗೆಲುವು ಗಿಲ್ಲಿ ಆಗಬೇಕು ಅನ್ನೋ ಆಶಯ ನಮ್ಮದಾಗಿದೆ. ಗಿಲ್ಲಿನೇ ಯಾಕೆ ಗೆಲ್ಲಬೇಕು ಅನ್ನುವಂಥದ್ದು, ಮಂಡ್ಯದಿಂದ ಇನ್ನೊಬ್ಳು ಸ್ಪರ್ಧೆ ಇರುವಂಥ ಕಾವ್ಯ ಇರುವಂಥದ್ದು, ಗಿಲ್ಲಿನೇ ಯಾಕೆ ಗೆಲ್ಲಬೇಕು ಅಂತ? ಸರ್, ಆ್ಯಕ್ಚುಲಿ ನೋಡಿ, ಬಿಗ್ ಬಾಸ್ ಅನ್ನೋ ರಿಯಾಲಿಟಿಯ ಒಂದು ಉದ್ದೇಶನೇ ವ್ಯಕ್ತಿತ್ವದ ಆಟ. ಈ ವ್ಯಕ್ತಿತ್ವದ ಆಟದಲ್ಲಿ ಎಲ್ಲೂ ಕೂಡ ಮುಖವಾಡ ಇಲ್ದೇನೆ
ಪ್ರತಿದಿನ ಜೀವಿಸೋದಿದೆಯಲ್ಲ ಅದು ಸತ್ಯವಾಗ್ಲೂ ಕಷ್ಟದ ಕೆಲಸ. ಆದರೆ ನಾನು ನೋಡಿದ ಹಾಗೆ ಗಿಲ್ಲಿ ಒಂದು ದಿನಾನು ಎಲ್ಲೂ ಕೂಡ ಮುಖವಾಡ ಧರಿಸಲಿಲ್ಲ, ಎಲ್ಲೂ ಕೂಡ ಯಾರಿಗೇನೋ ನೋವಾಗುತ್ತೆ ನಾನು ಈಗ ಬಿಂಬಿಸ್ತೀನಿ ಅಂತ ಎಲ್ಲೂ ತೋರಿಸ್ಕೊಳ್ಳಿಲ್ಲ. ಮತ್ತು ಅವರ ದಿನನಿತ್ಯ ಜೀವನ ಹೇಗಿದೆಯೋ ಅವರ ಗ್ರಾಮದಲ್ಲಿ ಹಳ್ಳಿಲಿ ಜನರೊಟ್ಟಿಗೆ ಹಾಗೇ ಅಲ್ಲಿರುವಂಥವ್ರು ಹೊಸ ಜನ ಸ್ಪರ್ಧಿಗಳು ಅವ್ರ ಜೊತೆ ಹೊಂದ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆದರೆ ಅಂಥವ್ರೊಟ್ಟಿಗೆ ಅವರ ಕೊನೆಯಲ್ಲಿ ಎಲ್ಲರ ಬಾಯಲ್ಲೂ ಅವ್ರ ಹೆಸರು ಕೇಳ್ತೀವಿ. ಅವರ ಪ್ರತಿಸ್ಪರ್ಧಿ ಯಾರು ಇವತ್ತು ಕಾಂಪಿಟರ್ಸ್ ಅಂತೀವೋ ಅವ್ರನ್ನ ತುಂಬ ಪ್ರೀತಿಸ್ತಾ ಇರೋದು ಕೇಳ್ತೀವಿ. ಅದೆಲ್ಲ ಯಾಕೆ? ಈಗ ಪ್ರತಿಸ್ಪರ್ಧಿಗಳ ಫ್ಯಾಮಿಲಿ ರೌಂಡಲ್ಲಿ ಮನೆಗೆ ಬಂದಂತಹ ಆ ಕುಟುಂಬದವರು ಅವ್ರ ಮಕ್ಕಳನ್ನ ಹೊಗಳೋದಕ್ಕಿಂತ ಹೆಚ್ಚು ಗಿಲ್ಲಿಯನ್ನು ಹೊಗಳುತ್ತಾರೆ, ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿರೋರ ಎಲ್ಲರ ವ್ಯಕ್ತಿತ್ವಕ್ಕಿಂತ ಒಂದು ಹಂತದಲ್ಲಿ ವ್ಯಕ್ತಿತ್ವದ ಗೆಲುವಾಗಬೇಕು ಗಿಲ್ಲಿದು ಅನ್ನೋದು ನಮ್ಮ ಆಶಯ. ಇವಿಷ್ಟು ಗ್ರಾಮಸ್ಥರು, ಹಿತೈಷಿಗಳು, ಸ್ನೇಹಿತರುಗಳ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ಪ್ರತಿಭಾವಂತ ಗೆಲ್ಲಲಿ ಎನ್ನುವಂಥ ನಿಟ್ಟಿನಲ್ಲಿ ಶುಭ ಹಾರೈಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.